ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರವನ್ನು ಸರಾಗವಾಗಿ ಹತ್ತವನಿಗೆ ಯಾವತ್ತೂ ಕೂಡ ನಾನು ಬಿದ್ದು ಹೋಗ್ತೀನಿ ಅನ್ನೋ ಭಯ ಇರಬಾರ್ದು. ಅಲ್ಲೇ ಜರ್ನಿ ಎಂಡ್ ಆಗೋಗುತ್ತೆ. ಅದೇ ಆಲೋಚನೆಗಳ ಜೊತೆಗೆ ನಟರತ್ನ ಅಶ್ವಿನ್ ಹಾಸನ್ ಅವರು ಇವತ್ತು ಕರ್ನಾಟಕ ನ್ಯೂಸ್ ಬೀಟ್ ಸಂಭ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ಹೋಗ್ತೀನಿ. ಅಶ್ವಿನ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಒಂದು ಕಡೆ 100 ಸಿನಿಮಾಗಳ ಸರದಾರ ಅನ್ನೋವಂಥ ಒಂದು ಹೆಸರು, ಇನ್ನೊಂದು ಕಡೆ ಈ ಕರ್ನಾಟಕ ನ್ಯೂಸ್ ಬೀಟ್ ಕೊಟ್ಟಿರೋವಂಥ ನಟರತ್ನ ಬಿರುದು, ಎರಡು ಎಷ್ಟು ಖುಷಿ ಕೊಡ್ತಾ ಇದೆ ಈ ಸಮಯದಲ್ಲಿ? ಒಂದು, ಈ ನ್ಯೂಸ್ ಬೀಟ್ 12 ವರ್ಷ ಮುಗಿಸಿ 13ನೇ ವರ್ಷಕ್ಕೆ ಹೋಗ್ತಿರೋದು. ಇದರಲ್ಲಿ ನಾನು ಭಾಗಿಯಾಗಿರೋದು ತುಂಬ ಖುಷಿ ಕೊಡ್ತಿದೆ. ಯಾಕೆ ಅಂದರೆ ಈಗ ಎಲ್ಲ ಹೇಳ್ತಾ ಇದ್ದಾರೆ ಪುಸ್ತಕ ಓದಲ್ಲ ಅನ್ನೋ, ಆ ಟೈಮಲ್ಲಿ 12 ವರ್ಷ ಒಂದು ನ್ಯೂಸ್ ಪೇಪರ್ ಕರ್ನಾಟಕ ನ್ಯೂಸ್ ಬೀಟ್ ಆಗಿ, ಆಮೇಲೆ ವಾಹಿನಿಯಾಗಿ 4ನೇ ವರ್ಷ. ಸೊ ಇದು ಗ್ರೇಟ್ ಟಾಸ್ಕ್. ನಾಗರಾಜ್ ಅರೆಹೊಳೆಯವರು, ನಿಮ್ಮಂಥವರು ಎಲ್ಲ ಸೇರಿಕೊಂಡು, ಅದು ಸಿನಿಮಾ ಬ್ಯೂರೋಲ್ಲಿ ನೀವು ಇರೋದ್ರಿಂದ ನಮಗೆ ಒಂಥರ ಎಲ್ಲಿ ಕವರ್ ಆಗಲಿಲ್ಲ ಅಂದರೂ ಕರ್ನಾಟಕ ನ್ಯೂಸ್ ಬೀಟಲ್ಲಿ ನಮ್ಮ ಸಿನಿಮಾದ ಕವರ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತೆ. ಸೊ ಅದು ಒಂದಾದರೆ, ಇನ್ನೂ ಈ 100 ಸಿನಿಮಾ ನಾನು ಸುಮ್ಮನೆ ಮಾಡ್ಕೊಂಡು ಹೋಗಿದ್ದೀನಿ. ಬಟ್ ಒಂದು ಏನೋ ನಟರತ್ನ ಅಂತ ಅಂದ್ಕೊಂಡಿದ್ದೀರ, ಬಟ್ ಅದಕ್ಕೆ ಅರ್ಹತೆ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಬಟ್ ತುಂಬ ಇನ್ನೂ ಕೆಲಸ ಮಾಡಬೇಕು. ಅಂದರೆ ಇದೊಂಥರ ಏನಂತಾರೆ, ಪ್ರಾಕ್ಟೀಸ್ ಮ್ಯಾಚೇ ಆದಂಗೆ ಆಯಿತು ನನಗೆ 100 ಸಿನಿಮಾ. ಅಂದರೆ ಈಗ 100 ಸಿನಿಮಾ ಆದಮೇಲೆ ಓಕೆ, ಏನು ಪ್ರೇಕ್ಷಕರು ಕೇಳ್ತಿದ್ದಾರೆ, ನಾನು ಎಲ್ಲಿ ಇನ್ನೂ ತುಂಬ ಕಲಿಯೋದಿದೆ, ಇನ್ನೂ ವಿದ್ಯಾರ್ಥಿ, ಸಿನಿಮಾ ವಿದ್ಯಾರ್ಥಿ. ಸೊ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ. ಬಟ್ ಜವಾಬ್ದಾರಿ ಜಾಸ್ತಿ ಆಗಿದೆ. ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಸೀರಿಯಸ್ಸಾಗಿ ನಟರತ್ನ ಆಗಬೇಕು ಅನ್ನೋ ಥರ ಇನ್ನೂ ಕೆಲಸ ಮಾಡ್ತೀನಿ. ಈಗೆಲ್ಲ ನಾವು ನೋಡ್ತಾ ಇರ್ತೀವಿ ಅಶ್ವಿನ್ ಸರ್, ಒಬ್ಬ ನಟ ಅಂದಮೇಲೆ ಒಂದು PR ಟೀಮ್ ಅದಕ್ಕೆ ಕೆಲಸ ಮಾಡ್ತಾ ಇರುತ್ತೆ. ಸೆಲ್ಫ್ ಪ್ರಮೋಷನ್ ಅನ್ನೋದು ಒಂದು ಕೀ ಅಂತ ಆಗೋಗಿದೆ. ಸಿನಿಮಾವನ್ನು ಹೊರತುಪಡಿಸಿ ಕೂಡ ಈಗ ಪ್ಯಾಪರಾಜಿ ಸಿಸ್ಟಮ್ ಇದೆ, ಸಿನಿಮಾ ಪ್ರಮೋಷನ್ಸ್ ಇದೆ, ಅವ್ರನ್ನ ಹೈಲೈಟ್ ಮಾಡುವಂಥ ಕೆಲವು ಚಾನಲ್ಗಳು ಕೂಡ ಇದೆ, ಡಿಜಿಟಲ್ ಚಾನಲ್ಗಳು. ಕೆಲವೊಬ್ಬರು ಮಾಧ್ಯಮಗಳು ಕೂಡ ಅವ್ರಿಗೆ ಟೈಅಪ್ ಆಗಿರ್ತವೆ. ಈ PR ಟೀಮ್ಗಳ ಗಲಾಟೆಯಲ್ಲಿ ಒಬ್ಬ ಸದಭಿರುಚಿಯ ಕಲಾವಿದ ಹೇಗೆ ಗುರುತಿಸ್ಕೋಬೋದು ಅನಿಸುತ್ತೆ? ಇದೆಲ್ಲ ನೆಸಸರಿ ಅನಿಸುತ್ತಾ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ? ಇದೊಂಥರ ಕನ್ಫ್ಯೂಷನ್ ಸ್ಟೇಟಸ್. ಯಾಕೆಂದರೆ ನಾವು 2005 ಇಂಜಿನಿಯರಿಂಗ್ ಮುಗಿಸಿ ಬಂದಾಗ ಥಿಯೇಟ್ರ್ ಮಾಡಿದ್ರೆ ಒಳ್ಳೆ ನಟ ಆಗೋದು. ನೀವು ಥಿಯೇಟ್ರ್ ಮಾಡಿದ್ದೀರ. ಸೊ ನಾನು ಕಲಾಂಗೋತ್ರಿಲಿ ಸ್ಟಾರ್ಟ್ ಮಾಡಿದ್ದು. ಅವಾಗೇನಿತ್ತು ಅಂದರೆ, ಯಾವ ನಿರ್ದೇಶಕ ಏನೇ ಕೊಟ್ಟರು ಮಾಡೋವಷ್ಟು ಇದಿರಬೇಕು, ಟ್ಯಾಲೆಂಟ್ ಇರಬೇಕು. ಅದು ಮೊದಲ ಅರ್ಹತೆ. ದೇಹನ ನೀಟಾಗಿ ಸಪೂರ್ವವಾಗಿ ಇಟ್ಕೊಂಡಿರಬೇಕು, ವಾಯ್ಸ್ ಚೆನ್ನಾಗಿರಬೇಕು, ಆಮೇಲೆ ಸಮಾಜದಲ್ಲಿ ಒಳ್ಳೆಯ ಗುಣ ಇರಬೇಕು. ನಟ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ರಾಜಕೀಯ ಇರ್ಬೋದು, ದೇಶ ಇರ್ಬೋದು, ಎಲ್ಲ ಸಿನಿಮಾಗಳು, ನಾಟಕಗಳು ಎಲ್ಲನೂ ಇರಬೇಕು. ಇಷ್ಟಿತ್ತು. ಸೊ ನಾವು ಆ ದಿಕ್ಕಲ್ಲಿ ಹೋದವರು. ಈಗ ನೀವು ಹೇಳ್ದಂಗೆ PR ಎಲ್ಲ ಇದೆ. ಅದು ಬಿಕಾಸ್ ಆಫ್ ಗ್ಯಾಡ್ಜೆಟ್ಸ್ ಬಂದು ಮೊಬೈಲಲ್ಲೇ ಎಲ್ಲ ಶೂಟಾಗಿ ಇನ್ಸ್ಟಾ ಇವೆಲ್ಲ ಬಂದ ಮೇಲೆ ಆಗಿರೋದು ಇದು. ಬಟ್ ಈಗ ಅಣ್ಣವ್ರ ಕಾಲದಿಂದ ಯಾವುದಿದೆ ಅದೇ ಗಟ್ಟಿ ಅಂತ ನನಗನ್ಸುತ್ತೆ. ಯಾಕೆಂದರೆ ಈಗ ಉದಾಹರಣೆಗೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟೇ ತೊಗೊಂಡ್ರೆ, ಇವ್ರು ಫಸ್ಟು ಗ್ರಾಸ್ ರೂಟಿಂದ ನ್ಯೂಸ್ ಪೇಪರ್ ಮಾಡಿ, ಎವ್ರಿ ಫೋರ್ಟ್ನೈಟ್ ಒಂದು ನ್ಯೂಸ್ ಪೇಪರ್ ಮಾಡಿ, ಆಮೇಲೆ ಡಿಜಿಟಲ್ ಮಾಡಿ, ಈಗ ಸ್ಯಾಟಲೈಟ್ಗೆ ಹೋಗ್ತಿದ್ದೀರ. ಇದು ಗ್ರೋತು. ಸೇಮ್ ಹಂಗೆ ಇರುತ್ತೆ ಅನಿಸುತ್ತೆ ಆ್ಯಕ್ಟ್ರದ್ದು. ಈ PR ಇಟ್ಕೋಬೋದು. ಬಟ್ ಸ್ಟಫ್ ಇದ್ದವನಿಗೆ ಯಾವ ಭಯ ಇಲ್ಲ ಅನ್ಕೋತೀನಿ. ನಮಗೇನು ಭಯ ಇಲ್ಲ. ಅವ್ರು ನಮ್ಗೆ ಆಮೇಲೆ ಅಷ್ಟೊಂದು ನನ್ನನ್ನು ನಾನೇ ಇದು ಮಾಡ್ಕೋಬೇಕು ಅನ್ನೋದು ಒಬ್ಬ ನಟನಿಗೆ ನಾನು ಒಪ್ಪಲ್ಲ. ಯಾಕೆಂದರೆ ಈಗ ಒಬ್ಬ ನಟ ಡೈಲಾಗ್ ಹೇಳ್ತಾನೆ ಅಂದರೆ ಅದನ್ನು ಬರೆಯೋನೊಬ್ಬ ಇರ್ತಾನೆ, ಆಮೇಲೆ ಆ್ಯಕ್ಟ್ ಮಾಡ್ತಾನೆ, ನಿರ್ದೇಶಕ ಇದ್ದಾನೆ, ಇದೆರಡನ್ನೂ ಮಾಡಿ ದೊಡ್ಡ ನಿರ್ಮಾಪಕ ಇದ್ದಾನೆ. ಅವರೆಲ್ಲ ಗ್ರೇಟು. ನಾವು ಆನ್ ಸ್ಕ್ರೀನ್ ಬರ್ತೀನಿ, ಅದು ನಂಗೆ ಬೆನಿಫಿಟ್ ಜಾಸ್ತಿ ಇದೆ. ಬಟ್ ಎಲ್ಲ ನನ್ನಿಂದಾನೇ ಆಗುತ್ತೆ ಅನ್ನೋ ಭ್ರಮೇಲಂತೂ ನಾನಿಲ್ಲ. ಒಬ್ಬ ಒಳ್ಳೆ ನಿರ್ದೇಶಕ ಕೈಗೆ ನಾನು ಸಿಗೋವರೆಗೂ ಒಳ್ಳೆ ನಟ ಅನ್ಸ್ಕೊಳ್ಳೋದೇ ಇಲ್ಲ ಯಾರೇ ಆಗಲಿ. ಈಗ ನಾನೇನಲ್ಲ ಇವತ್ತು 100 ಸಿನಿಮಾ ಮಾಡಿದ್ದೀನಿ, ನೀವೆಲ್ಲ ಗುರುತಿಸ್ತಿದ್ದೀರ ಅಂದರೆ ಅದಕ್ಕೆ ಎಷ್ಟೊಂದು ಜನ ನಿರ್ದೇಶಕರು, ಬರಹಗಾರರು, ನಿರ್ಮಾಪಕರು, ಸಹ ಕಲಾವಿದರು ಎಲ್ಲರೂ ಇಂಪಾರ್ಟೆಂಟು. ಸೊ ಆಮೇಲೆ ನೀವು ಪದೇ ಏನೇ ಒಂದು ಸಣ್ಣದು ಮಾಡಿದ್ರು ಬೆನ್ತಟ್ಟಿ ಪತ್ರಿಕೆಯವ್ರು ಇರ್ಬೋದು, ಇದೆಲ್ಲ ಮಾಡಿದ್ದಕ್ಕೆ ನಾನು ಇರೋದು. ಅದನ್ನು ನಾವೇ ಮಾಡಿಕೊಂಡು ನೋಡಿ ನಾನು ಬಂದುಬಿಟ್ಟಿದ್ದೀನಿ, ನನಗಂತೂ ಅದು ಸೆಟ್ ಆಗೋಲ್ಲ. ನನಗಿದೇ ಕರೆಕ್ಟು.
ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ನೀವು ಈ ಕರ್ನಾಟಕ ನ್ಯೂಸ್ ಬೀಟ್ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀರಾ. ಇದೇ ಸಂದರ್ಭದಲ್ಲಿ ಒಂದಷ್ಟು ಯೋಚನೆಗಳು ಬರುತ್ತೆ. ನಿಮ್ಮ ಥ್ರೂ ಔಟ್ ಕೆರಿಯರಲ್ಲಿ ಸಿನಿಮಾ ಪತ್ರಕರ್ತರ ಜೊತೆ ಒಳ್ಳೆ ಗೆಳೆತನ ಸಂಪಾದನೆ ಮಾಡಿದ್ದೀರಾ. ಎಷ್ಟೋ ಸಿನಿಮಾ ಜರ್ನಲಿಸ್ಟ್ಗಳು ಇವತ್ತು ತುಂಬ ಚೆನ್ನಾಗಿ ಬರೀತಾರೆ, ನಿಮ್ಮ ಕೆಲಸನ ಅಪ್ರಿಷಿಯೇಟ್ ಮಾಡ್ತಾರೆ. ತುಂಬ ಹಿರಿಯ ಪತ್ರಕರ್ತರು ಕೂಡ ಸಿಕ್ಕಿದಾಗೆಲ್ಲ ನಿಮ್ಮ ಬೆನ್ನು ತಟ್ತಾ ಇರ್ತಾರೆ. ಜೊತೆಗೆ ಒಂದು ಮನಸ್ಸಲ್ಲಿರೋ ಮಾತನ್ನು ಹೇಳ್ತಾರೆ, ಅಶ್ವಿನ್ ನಿನಗೆ ಇನ್ನೂ ತುಂಬ ಒಳ್ಳೆ ಅವಕಾಶಗಳು ಸಿಗಬೇಕು, ನಿನ್ನ ಕ್ಯಾಲಿಬರ್ಗೆ ಇದಲ್ಲ, ಇಂಥ ಸಿನಿಮಾಗಳಲ್ಲ, ನೀನು ಬೇರೆ ಥರದ ಪಾತ್ರಗಳನ್ನು ಮಾಡಬೇಕು ಅಂತ. ಆ ಯೋಚನೆಗಳೆಲ್ಲ ನಿಮಗೆ ರಾತ್ರಿ ಮಲಗಿದಾಗ ಹೇಗೆ ಕಾಣಿಸುತ್ತೆ? ನಾನು ಇಷ್ಟು ಪ್ರೀತಿ ಸಂಪಾದನೆ ಮಾಡ್ತಾಯಿದ್ದೀನಿ ಒಂದು ಕಡೆ, ಇನ್ನೊಂದು ಕಡೆ ಇದೇ ಅಭಿಪ್ರಾಯಗಳು ಸಿನಿಮಾ ನಿರ್ದೇಶಕರ ಬಾಯಲ್ಲೂ ಕೂಡ ಬಂದರೆ ಚೆನ್ನಾಗಿರುತ್ತಲ್ವಾ ಅಂತಲೂ ಬರುತ್ತಾ ತಲೆಗೆ? ಅದಂತೂ ಅನಿಸುತ್ತೆ. ಯಾಕೆಂದರೆ ಫಸ್ಟು ಅಪ್ರಿಷಿಯೇಟ್ ಮಾಡಿದ್ದೇನೆ ಈ ಪತ್ರಿಕೆಯವ್ರು ಇರ್ಬೋದು, ನ್ಯೂಸ್ ಚಾನಲ್ನವ್ರು ಇರ್ಬೋದು, ಅಥವಾ ಈ ಥರ ನಿಮ್ಮ ಥರ ಗೆಳೆಯರು ಇರ್ಬೋದು. ಅಂದರೆ ಏನೋ ಸಣ್ಣದು ನನಗೆ ಅದು ಎಕ್ಸೈಟ್ ಇಲ್ಲ ಅನಿಸಿದ್ರು ನೀವು ಎಕ್ಸೈಟ್ ಮಾಡ್ತೀರಾ. ಅಂದರೆ ಅದನ್ನು ಬರೆದು ಅದನ್ನೇನೋ ಮಾಡಿ ಪ್ರಚಾರ ಆಗಿ ಎಲ್ಲ ಆಗುತ್ತೆ. ಬಟ್ ನನಗೆ ನಾನು ಇದನ್ನು ರೂಢಿಸ್ಕೊಳ್ಳೋಕ್ಕೆ ಒಂದು ಮುಖ್ಯ ಕಾರಣ ಅನಂತ್ನಾಗ್ ಸರ್. ಯಾಕೆ ಅಂದರೆ ಅವರು ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದಾಗ ಅವರು YNK ಅವ್ರ ಜೊತೆ ಭಾರಿ ಕ್ಲೋಸು, ಸಂಜೆಯ ಗೆಳೆಯರವರು. YNK ಅವರು, ರವಿ ಬೆಳಗೆರೆ ಅವರೆಲ್ಲ. ಸೊ ನನಗೆ ಒನ್ ಆಫ್ ಮೈ ಫೇವ್ರೇಟ್ ಆ್ಯಕ್ಟ್ರ್ ಅನಂತ್ನಾಗ್ ಸರ್. ನನಗೆ ಗೊತ್ತಿಲ್ಲದಲ್ಲೇನೋ ನಾನು ನಾಟಕದಲ್ಲಿದ್ದಾಗಲೇ ಈ ಪತ್ರಕರ್ತರು ಕಾಲಮ್ಮು ಎಲ್ಲ ಓದ್ತಾಯಿದ್ದೆ. ಈಗ ಗುರುದಾಸ್ ಶೆಣೈ ಅವರಿದ್ದಾರೆ ಈ ಸಂಭ್ರಮದಲ್ಲಿ, ಅವರು ಲೈಫ್ ಹಿಸ್ಟ್ರಿ ಬರೆಯೋರು ಎಲ್ಲ ಆ್ಯಕ್ಟ್ರುಗಳದ್ದು. ರವಿಚಂದ್ರನ್ ಅವರಿರ್ಬೋದು, ನಮ್ಮ ಉಪ್ಪಿ ಸಾರ್ ಇರ್ಬೋದು, ಎಲ್ಲ ಓದ್ಬಿಟ್ಟಿದ್ದೀನಿ ನಾನು. ಲಂಕೇಶ್ ಪತ್ರಿಕೆ ಬರೆಯೋರು. ಸೊ ಹಾಗೆ ಹೈ ಬೆಂಗಳೂರು ಇರ್ಬೋದು, ಲಂಕೇಶ್ ಪತ್ರಿಕೆ ಇರ್ಬೋದು, ಈ ಕರ್ನಾಟಕ ನ್ಯೂಸ್ ಬೀಟ್ ಇದೆಲ್ಲ ಓದ್ತಾ ಇದ್ದಿದ್ದು ನಮಗೇನು ಅನಿಸಿತ್ತು ಅಂದರೆ ಮೇಯ್ನು ನಮ್ಮನ್ನು ತಲುಪ್ಸೋಕ್ಕೆ ಇರೋದೇ ಪತ್ರಕರ್ತರು. ಅಂದರೆ ಅಲ್ಲಿ ಅವರು ಸೂಕ್ಷ್ಮತೆಯಿಂದ ನೋಡ್ತಾರೆ, ಅವ್ರ ಹತ್ರ ಫಸ್ಟ್ ಅಪ್ರಿಷಿಯೇಟ್ ಮಾಡ್ಕೋಬೇಕು ಅಂತ. ಅದೇನಾಯಿತು, ಆಮೇಲೆ ನಿಸ್ವಾರ್ಥವಾಗಿ ನೀವೆಲ್ಲ ಬರೀತೀರಾ, ನಮ್ಮನ್ನೆಲ್ಲ ಪೋರ್ಟ್ರೇ ಮಾಡ್ತೀರಾ, ನೆಸಿಟಿ ಇಲ್ಲ. ನೂರಾರು ಆ್ಯಕ್ಟ್ರುಗಳಿದ್ದಾರೆ, ನನ್ನೇ ಮಾಡೋ ಅಂದರೆ ಅದು ನನಗೆ ಯಾವಾಗಲೂ ಒಂಥರ ಗ್ರ್ಯಾಟಿಟ್ಯೂಡ್ ಥರ ಅನಿಸುತ್ತೆ. ಹಾಗಾಗಿ ಆಮೇಲೆ ಇನ್ನೊಂದೇನು ಅಂದರೆ ಈ ಬರವಣಿಗೆ ನಂಗೆ ಭಾರಿ, ಅಂದರೆ ಬರೆಯೋರ ಬಗ್ಗೆ ತುಂಬ ಇಷ್ಟ. ಬರೆಯೋರು ಅಥವಾ ನ್ಯೂಸ್ ಚಾನಲ್, ಎನಿಥಿಂಗ್ ಮೀಡಿಯಾ, ಆ ರ್ಯಾಪು ಹಂಗೆ ಉಳಿಸ್ಕೊಂಬಂದಿದ್ದೀನಿ. ಬಟ್ ಫಸ್ಟು ಚೆನ್ನಾಗಿರಬೇಕು, ಈ ಸಂಬಂಧ ಹಿಂಗಿದ್ರೇ ಒಬ್ಬ ಒಳ್ಳೆ ನಟ ಆಗೋದು ಅನ್ನೋದು ಅನಂತ್ನಾಗ್ ಸರ್ದು ಎಲ್ಲ ಓದಿದ್ದು. YNK ಅವ್ರ ಜೊತೆ YNK ಅವರು ಡಿಸೈಡ್ ಮಾಡೋರಂತೆ, ನೀನು ಈ ಸ್ಕ್ರಿಪ್ಟ್ ಮಾಡು, ಈ ಸ್ಕ್ರಿಪ್ಟ್ ಮಾಡಬೇಡ, ಚೆನ್ನಾಗಿಲ್ಲ, ಇದು ಬಿಟಾಕು ಅಂತ. ಆ ಥರ ಅಂದರೆ ಇವತ್ತು ಅಷ್ಟಿಲ್ಲ. ಬಟ್ ಅದೇ ನೀವು ಹೇಳಿ ನಿರ್ದೇಶಕರು ಅಂದಾಗ ಕೆಲವು ನಿರ್ದೇಶಕರು ನಂಗೆ ಹೇಳಿದ್ದಾರೆ, ನಿನಗೆ ಒಳ್ಳೆ ರೋಲ್ ಕೊಡಬೇಕು ಹಂಗೆ ಹಿಂಗೆ ಅಂತ. ಕೆಲವರು ನೀನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಕೊನೆ ಹಂತದಲ್ಲಿ ಮಿಸ್ ಆಗಿದೆ. ಅದು ನಿರ್ಮಾಪಕರ ಒತ್ತಡ ಇರ್ಬೋದು ಅಥವಾ ಬೇರೆ ಇನ್ನೇನೇನೋ ರೀಸನ್ಸ್ಗಳು. ಬಟ್ ಈಗ ನನಗನ್ಸಿದ್ದು ಈಗ ಕನ್ಸಿಸ್ಟೆಂಟಾಗಿ ಹೋರಾಟ ಕೊನೆಗೆ ಬರುತ್ತೆ ಅನಿಸುತ್ತೆ ಟ್ರ್ಯಾಕಿಗೆ. ನನ್ನನ್ನು ಮೇಯ್ನ್ ರೋಡಲ್ಲಿ ಬಿಡ್ದಲ್ಲ ಇರ್ಬೋದು, ನಾನು ಸಣ್ಣ ರೋಡಲ್ಲಿ ಬಂದು ಮೇಯ್ನ್ ರೋಡಿಗೆ ಬರ್ತೀನಿ ಒಂದಿನ. ಅಲ್ಲ, ಬಂದಿದ್ದೀನಿ, ಬರ್ತಾಯಿದ್ದೀನಿ. ಬಟ್ ಒಂದು ಫೈನ್ ಡೇ ಆಗುತ್ತೆ ಅನ್ಕೋತೀನಿ. ಸರ್ವಕಾಲಕ್ಕೂ ಸಿನಿಮಾ ವಿಮರ್ಶೆಗಳು ಸಿನಿಮಾ ತಂಡಗಳಿಗೆ ತುಂಬ ಮುಖ್ಯ. ಒಳ್ಳೇದು ಬರೀತಾರ, ಕೆಟ್ಟದ್ದು ಬರೀತಾರ, ನಮ್ಮ ಸಿನಿಮಾ ಬಗ್ಗೆ ಆಚೆ ಏನು ಟಾಕ್ ಹೋಗ್ತಾ ಇದೆ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ. ಈಗ ಜನರು ಏನು ದಡ್ರಲ್ಲ. ನಾನು ಯಾವುದೋ ಒಂದು ಕೆಟ್ಟ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ಬರೆದ್ರೆ ಅದನ್ನು ಹೋಗಿ ಥಿಯೇಟ್ರಲ್ಲಿ ಅವರು ನೋಡಿದಾಗ ಅವ್ರಿಗೆ ಒಂದು ಜಡ್ಜ್ಮೆಂಟ್ ಸಿಕ್ಕಿಬಿಡುತ್ತೆ. ಆಮೇಲೆ ನಾನು ಬರೆಯೋವಂಥ ವಿಮರ್ಶೆಗಳಿಗೆ ಬೆಲೆ ಇರೋದಿಲ್ಲ. ಅಂದರೆ ಈ ಪತ್ರಕರ್ತ ಬರೆಯೋದು ಸರಿಯಲ್ಲ ಅನ್ನೋವಂಥ ಒಂದು ಫಿಕ್ಸ್ಡ್ ಅಭಿಪ್ರಾಯಕ್ಕೆ ಬಂದುಬಿಡ್ತಾರೆ. ನೀವು ನೋಡ್ದಂಗೆ ಇಂಡಸ್ಟ್ರಿಯ ಗತಿಗಳು ಚೇಂಜ್ ಆಗ್ತಾನೆ ಇರುತ್ತೆ. ಈಗ ಸದ್ಯಕ್ಕೆ ಸಂಕಷ್ಟದಲ್ಲಿದ್ದೀವಿ ಅಂತ ಹೇಳ್ಬೋದು. ಏನಕ್ಕಂದರೆ ಕಂಟೆಂಟ್ ರೀಚು ಸಾಧ್ಯವಾಗ್ತಾ ಇಲ್ಲ ಅನ್ನೋವಂಥ ಒಂದು ಆತಂಕ. ಎಲ್ಲವೂ ಹೇಗೆ ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ? ಅಂದರೆ ಇದಕ್ಕೆ ನನಗೆ ಎರಡು ಅನಿಸುತ್ತೆ. ಒಂದು, ಈಗ ಉದಾಹರಣೆಗೆ ಯಾರೋ ಒಬ್ಬ ಪೇರೆಂಟ್ಸ್ ಮಗ SLC ಓದ್ತಾ ಇರ್ತಾನೆ, ಜೂನಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವನು ಆಲ್ರೆಡಿ ಪೇರೆಂಟ್ಸು ಬಿಲ್ಡಪ್ ಕೊಟ್ಟು ಟ್ಯೂಷನ್ಗೆ ಹೋಗ್ತೀಯಾನೆ, ಮ್ಯಾಥ್ಸ್ಗೆ ಹೋಗ್ತೀಯಾನೆ, ಸೈನ್ಸ್ಗೆ ಹೋಗ್ತೀಯಾನೆ, ಸೋಷಿಯಲ್ಗೆ ಹೋಗ್ತೀಯಾನೆ, ಸಕ್ಕತ್ತಾಗಿ ಮಾಡಿದ್ದಾನೆ, ಅವ್ನಿಗೆ ಹೇಳ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ. ಅಂದರೆ ಓವರ್ ಪ್ರಚಾರ ಮಾಡಿ ಅವನು ಫುಲ್ಲು, ಅಂದರೆ ಅವರ ನಿರೀಕ್ಷೆಗೆ ಪರ್ಫಾರ್ಮ್ ಮಾಡಿದೆ. ಆಗಲೂ ಮಗ ಬಿಟ್ಕೊಡೋಕ್ಕಾಗದೆ ಮತ್ತೆ ಓವರ್ ಪ್ರಚಾರ ಮಾಡಿ, ಇಲ್ಲ ನಮ್ಮ ಮಗ ಅದು ಅವ್ನ ಟ್ಯಾಲೆಂಟೇ ಬೇರೆ ಅಂತ ಮತ್ತೆ ಅದರಲ್ಲಿಲ್ಲ, ಅವನಿಗೆ ಇಷ್ಟಲ್ಲಿ ಗೆದ್ದಾಗ ಅದು ಕಾಣಿಸ್ತಿರುತ್ತೆ ವಾಸ್ತವ. ಬಟ್ ಆದರೂ ಮತ್ತೆ ಇನ್ನೇನೇನೋ ಸೇರಿಸಿ ಮಗ ಬಿಟ್ಕೊಡೋಕ್ಕಾಗಲ್ಲ. ಕೊನೆಗೆ ಹೆಂಗಾಗುತ್ತೆ ಅಂದರೆ ಒಂದು ನಗೆ ಪಾಟ್ಲಾಗುತ್ತೆ.
ನೆಕ್ಸ್ಟ್ ಅವ್ರು ಏನು ಹೇಳಿದ್ರು ನಮ್ದಂಗೆ ಆಗುತ್ತೆ ಆ ಪೇರೆಂಟ್ಸ್. ಅವಾಗ ಎರಡನೇ ಮಗ ಇದು ಅವ್ನು ನಿಜವಾಗ್ಲೂ ಟ್ಯಾಲೆಂಟು, ನಿಜವಾಗ್ಲೂ ಓದ್ತಿದ್ರು ನೀನು ಬಿಡಪ್ಪ ನಿಮ್ಮ ಅಣ್ಣನ ಥರನೇ SLC ಅಂತ ಆ ಥರ ಆಗ್ಬಿಡು. ಹಂಗಾಗಿದೆಯಾ ಅಂತ ನಮ್ಮ ಪರಿಸ್ಥಿತಿ. ಅಂದರೆ ನಮ್ಮ ಕನ್ನಡ ಚಿತ್ರರಂಗದ್ದು ಕೆಲವು ಸಿನಿಮಾಗಳು ಅರ್ಹತೆಗೂ ಮೀರಿ ಪ್ರಚಾರ, ಅರ್ಹತೆಗೂ ಮೀರಿ ಹೊಗಳಿದ್ದೀವಿ. ಹೊಗಳು ಏನೋ ಆಗಿರ್ಬೋದು, ಇಲ್ಲ ಅಥವಾ ಇನ್ನೇನೋ ಸಮಸ್ಯೆ ಆಗಿರ್ಬೋದು, ಅಥವಾ ಕೆಲವರು ನಿಜವಾಗ್ಲೂ ಗೆಲ್ಲಬೇಕಾದ ಸಿನಿಮಾನ ಪ್ರಚಾರನೇ ಮಾಡ್ದಲೇ. ಅಂದರೆ ಒಟ್ಟಲ್ಲಿ ನಾವು ನನಗನ್ಸಿದೆ ಆ್ಯಸ್ ಎ ಪ್ರೇಕ್ಷಕ ಆ್ಯಕ್ಟ್ರಾಗಿ ಅನಿಸಿದ್ದು ಟ್ರಸ್ಟನ್ನು ಕಳ್ಕೊಂಬಿಟ್ಟಿದೆ. ಅಷ್ಟೇ ಆಗ್ತಿರೋದು ಮಿಸ್ಟೇಕ್ ಆಗಿ. ನಮ್ಮನ್ನು ಟ್ಯಾಲೆಂಟ್ ಇಲ್ಲ ಅಂತಿಲ್ಲ, ಕರ್ನಾಟಕದಲ್ಲಿ ಡೈರೆಕ್ಟರ್ಗಳಿಲ್ಲ ಅಂತಿಲ್ಲ, ಎಲ್ಲ ಅಪ್ಡೇಟು ಗೊತ್ತಿದೆ ಅವರಿಗೆ. ಆದರೆ ಥಿಯೇಟ್ರಿಗೆ ಬಂದು ನೋಡಿ ಅಥವಾ OTT ನೋಡಿ ಅನ್ನೋ ಒಂದು ಟ್ರಸ್ಟನ್ನು ಸಿನಿಮಾ ಬಂದಿದೆ ನೋಡಿ ಅಂದರೆ ಚೆನ್ನಾಗಿದೆಯಾ ಅಂತ ನನ್ನೇ ಕೇಳ್ತಾರೆ. ಅಂದರೆ ಏನೋ ಒಂದು ಸಣ್ಣ ಸಂದೇಹ ಬಂದ್ಬಿಟ್ಟಿದೆ ನಮ್ಮ ಮೇಲೆ. ಅದು ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು ಗೊತ್ತಿಲ್ಲ. ಬಟ್ ಇದು ಒಂದಿನ 2 ದಿನಕ್ಕೆ ಆಗಿರೋದಲ್ಲ, ಇದು ಹಲವಾರು ವರ್ಷಗಳ ಇದು ನನ್ನ ಪ್ರಕಾರ ಬೀಯಿಂಗ್ ಆನ್ ಸಿನಿಮಾ ಇಂಡಸ್ಟ್ರಿ, ನಾನು ಇಲ್ಲೇ ಕೆಲಸ ಮಾಡಿ ಇಲ್ಲೇ ಊಟ ಮಾಡ್ತಿರೋದ್ರಿಂದ ಇದು ನಮ್ಗಳದೇ ಮಿಸ್ಟೇಕು ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಜನರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೇರೆ ಭಾಷೆದು ಪಕ್ಕದ ರಾಜ್ಯದ ಸಿನಿಮಾಗಳು ಇಲ್ಲಿ ಓಡ್ತಾ ಇದೆ, ಅಲ್ಲಿ ₹200 ಕೊಟ್ಟು ಅದಕ್ಕೂ ಹೋಗ್ತಿದ್ದಾರೆ. ನಮ್ದಕ್ಕೆ ಯಾಕೆ ಬರ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ನಾವು ಟೆಕ್ನಿಕಲಿ ಆಗಲಿ, ಮೇಕಿಂಗಲ್ಲಾಗಲಿ, ಈವನ್ ಮಾರ್ಕೆಟಿಂಗ್ ಆಗಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಕನ್ನಡದವರು ನಿರ್ಮಾಪಕರು ಪಾಪ ಮಾಡ್ತಿದ್ದಾರೆ. ಎಲ್ಲೋ ಏನೋ ಮಿಸ್ ಆಗಿದೆ. ಅದು ದೊಡ್ಡವರೆಲ್ಲ ಕೂತು ಒಂದ್ಸರಿ ಏನು ಯೋಚನೆ ಮಾಡಬೇಕು. ಬಟ್ ಒಂದಂತೂ ಸತ್ಯ, ಸ್ವಲ್ಪ ಟ್ರಸ್ಟ್ ಕಳ್ಕೊಂಡಿದ್ದೀವಿ. ದಟ್ ಈಸ್ ಅ ವೆರಿ ಡಿಸಪಾಯಿಂಟ್. ಅಂದರೆ ಅವರಿಗೆ ನಂಬಿಕೆ ಬರ್ತಿಲ್ಲ. ಅದು ಈಗ ಒಂದು ಸಕ್ಸಸ್ ಆಗಿರುತ್ತೆ, ಅದು ರಿಪೀಟೆಡ್ ಆಗ್ತಿಲ್ಲ ಅನ್ನಿಸ್ತಿದೆ ಅವರಿಗೆ. ಅಥವಾ ಅದು ಏನೂ ಮಾಡೋಕ್ಕೆ ಬರಲ್ಲ. ಬೇರೆ ಬೇರೆ ಟೀಮ್ಗಳು ಬೇರೆ ಬೇರೆ ರಿಲೀಸ್ ಆಗ್ತಿರುತ್ತೆ, ಅದೇನೋ ಮತ್ತೊಂದು ಚೈನ್ ಕಟ್ ಆಗುತ್ತೆ, ಮತ್ತೇನೋ ಏನೋ ಆಗ್ತಿದೆ. ನನಗೆ ತುಂಬ ಹತ್ತಿರದವ್ರು ಹೇಳಿದ್ದು ಟ್ರಸ್ಟ್ ಇಲ್ಲ, ನೀವು ಕನ್ಸಿಸ್ಟೆನ್ಸಿ ಇಲ್ಲ. ಅದು ಆಗಬೇಕಷ್ಟೆ. ಅದು ಯಾರಿಂದ ಆದರೂ ಓಕೆ. ನನ್ನ ಸಿನಿಮಾ ಮಾಡಿದ್ರು ಓಕೆ, ಯಾವ ಸಿನಿಮಾ ಕನ್ನಡ ಸಿನಿಮಾ ಅಪ್ಪ ಆದರೆ ಈಗ ನಾವು ಬೇರೆ ಗೆದ್ದಿರೋ ಸಿನಿಮಾ ನೋಡೇ ನಾವು ಆ್ಯಕ್ಟ್ರ್ ಆಗಿದ್ದು, ಇಂಜಿನಿಯರಿಂಗ್ ಬಿಟ್ಟು ಬಂದಿದ್ದು. ನಮ್ಗೆ ಯಾರೋ ಅಂಬರೀಷ್ ಅಣ್ಣನೋ, ವಿಷ್ಣು ಸಾರೋ, ಅನಂತ್ ಸಾರೋ, ಅಣ್ಣವರು, ಶಿವಣ್ಣ ಅವರು ಯಾರೋ ಇನ್ಸ್ಪೈರ್ ಮಾಡಿದ್ದಾರೆ ಈ ಒಂದು ಜನ್ರೇಷನ್ನು. ಸೊ ಈಗ ನಾವು ಇನ್ಸ್ಪೈರ್ ಆಗಬೇಕು, ಮಾಡೋ ಥರ ಮಾಡಬೇಕು ಕೆಲಸನ. ಅಂದರೆ ನಾವು ಅಂದರೆ ನಾವೆಲ್ಲ ಬೀಯಿಂಗ್ ಆನ್ ಆ್ಯಕ್ಟ್ರ್, ನಾನು ಕೂಡ. ಸೊ ಆ ಥರ ಆಗಲಿ ಅಂತ ಆಶಿಸ್ತೀನಿ. ಕೊನೆಯದಾಗಿ ಪತ್ರಕರ್ತರಾಗಿ ನಾವು ಖುಷಿಯಲ್ಲಿ ಮೈ ಮರೆಯೋದಿಲ್ಲ ಅನ್ನುವಂಥ ಆಶ್ವಾಸನೆಯನ್ನು ಕೊಡ್ತಾನೆ ಮಾಧ್ಯಮ ಹೇಗಿರಬೇಕು ಅನ್ನುವಂಥ ಮೂಲ ಪ್ರಶ್ನೆ. ಅಶ್ವಿನ್ ಹಾಸನ್ ಅವರು ಏನು ಹೇಳ್ತಾರೆ? ಮಾಧ್ಯಮ ನಮಗೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಒಂದು ಇದು ಬಂದಿತ್ತು, ಒಂದು ಇದು ನಿಮ್ಮ ಸ್ಕೂಲ್ಗೂ ಬಂದಿರ್ಬೋದು. ಹಿಂಗೆ ಬರೆಯೋದು, ಹಿಂಗಂದ್ರೆ ಅಳಿಸೋಗ್ಬಿಡ್ತದೆ. ಅದೇನೋ ಒಂದು ಎರೇಸಿಂಗ್ ಬೋರ್ಡ್ ಅಂತ. ಏನು ಅಳಿಸೋದು ಬೇಡ, ಹಿಂಗಂದ್ರೆ ಒಂದು ಸರಿ ಅಳಿಸೋಗ್ಬಿಡುತ್ತೆ. ಅಂದರೆ ಮತ್ತೆ ಬರಿಬೇಕಾದ್ರೆ ನೀಟಾಗಿರುತ್ತೆ. ಆ ನೀಟ್ನೆಸ್ ಡೈಲಿ ಇರಲಿ ಪತ್ರಿಕೆಗಳು. ಅಂದರೆ ಯಾವುದೇ ಪ್ರೆಜುಡಿಯಸ್ ಆಗಿ ಅಥವಾ ಏನು ಮಾಡಿದೆ. ಈಗ ನಾನೆಲ್ಲ ಕೇಳ್ತಾ ಇದ್ದೆ, ಈಗ ನಾಗರಾಜ್ ಅರೆಹೊಳೆ ಅವ್ರದ್ದು ಜರ್ನಿನ ತುಂಬ ಆನೆಸ್ಟು, ತುಂಬ ಟ್ರಾನ್ಸ್ಪರೆಂಟ್, ತುಂಬ ಅದೇ ಬೇಕಾಗಿರೋದು. ಅಂದರೆ ಯಾವ ಲೆಫ್ಟು ರೈಟು ಏನೂ ಮಾಡದೆ ಸೆಂಟ್ರಲ್ಲಿ ಜನಕ್ಕೆ ಜಾಸ್ತಿ ಹೆಚ್ಚು ಇದಾಗೋ ಥರ ಇದ್ದರೆ ನನಗೆ ಇಷ್ಟ ಆಗುತ್ತೆ. ನಮ್ಮ ಪಯಣಕ್ಕೆ ನೀವು ಕೈ ಜೋಡಿಸಿದ್ದೀರಾ. ನಿಮ್ಮ ಪಯಣ ದೊಡ್ಡದಾಗಿರಲಿ, ಸೊಗಸಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಿಷ್ಟು ಕೂಡ ನಟರಾಗಿರುವಂತಹ ನಟರತ್ನ ಅಶ್ವಿನ್ ಹಾಸನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.